विश्वं विष्णु
ಇಂದ ಬಂದಿದ್ದೀನಿ. ಮಾರ್ಚ್ರಿ ಆನಂದ ಗುರೂಜಿ ಆಶ್ರಮಕ್ಕೆ ಎಷ್ಟು ಸಲ ಬಂದ್ರೂ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಪ್ರತಿ ದಿವಸ ಒಂದು ದಿವಸನೂ ಆ ಪ್ರೋಗ್ರಾಮ್ ಮಿಸ್ ಮಾಡ್ದಂಗೆ ನೋಡ್ತೀನಿ ನಾನು. ಅದರೊಳಗೂ ಶ್ರೀನಿವಾಸ್ ಗುರೂಜಿ ಅಂದರೆ ನನ್ನ ಮಗ ಹೇಳ್ತಾ ಇರ್ತಾನೆ, ಅಮ್ಮ ಶ್ರೀನಿವಾಸ್ ಗುರೂಜಿ ನೋಡಿಲ್ಲ ಅಂದರೆ ನೀನು ಊಟನೇ ಮಾಡಲ್ವೇನಮ್ಮ ಅಂತ. ಅದರೊಳಗೂ ಅವರು ಹೇಳೋ ಹಿತ ನುಡಿ ನನಗೆ ತುಂಬ ಇಷ್ಟ ಆಗಿದೆ. ಬಡವರ ಬಾಂಧವ್ಯ ಇದು ತುಂಬಾ. ಗುರೂಜಿ ಅಂದರೆ ದೇವ್ರು ಕೊಟ್ಟ ವರ ನಮಗೆ ಅವರಿಬ್ಬರು, ಆನಂದ್ ಗುರೂಜಿ, ಶ್ರೀನಿವಾಸ್ ಗುರೂಜಿ. ಅವ್ರ ದೇವರೇನೆ ನಮ್ಗೆ ಆ ಶ್ರೀನಿವಾಸನೇ ಇವರಿಬ್ಬರನ್ನ ತಲುಪಿಸಿದಾನೇನೋ ನಮಗೆ ಭೂಮಿಗೆ ಅನ್ನಷ್ಟು ಖುಷಿಯಾಗುತ್ತೆ. ಇಲ್ಲಿ ಬಂದಮೇಲೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಮತ್ತು ನಮ್ಮ ಯಜಮಾನ್ರಿಗೆ ತುಂಬ ಹುಷಾರಿರಲಿಲ್ಲ. ಆನಂದ್ ಗುರೂಜಿ ಒಂದು ಅನುಷ್ಠಾನ ಹೇಳಿದರು, ಅದನ್ನು ಮಾಡಿದ್ವಿ. ಈಗ ಅವರು ಆರೋಗ್ಯವಾಗಿದ್ದಾರೆ, ಅದು ತುಂಬ ಖುಷಿ. ಇಲ್ಲಿ ಸಾಲಿಗ್ರಾಮದಲ್ಲಿ ನಾವು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಆಗಲಿ, ಮನೆಯವ್ರಿಗೆ ಒಂದು ಒಳ್ಳೆ ಕೆಲಸ ಚೆನ್ನಾಗಿ ಬರಲಿ ಅಂತ ಕೇಳ್ತಾ ಇದ್ದೀವಿ, ಒಂದು ಮನೆಗೆ ಒಳ್ಳೇದಾಗಲಿ ಅಂತೆಲ್ಲ ಕೇಳ್ತಾ ಇದ್ದೀವಿ. ಹಾಗೆ ತುಂಬ ನೊಂದಿರೋಂತಹ ಮನಸ್ಸುಗಳಿಗೆ ತುಂಬ ಸ್ಫೂರ್ತಿದಾಯಕವಾಗಿ ನಮ್ಮ ಆನಂದ್ ಗುರೂಜಿ ಅವರು ಪ್ರಸಾರ ಮಾಡ್ತಾ ಇರ್ತಾರೆ. ತುಂಬ ಸಾಂತ್ವನದ ಮಾತುಗಳನ್ನು ಹೇಳ್ಬಿಟ್ಟು ಜನಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ನಮ್ಮ ಕರ್ನಾಟಕದ ರತ್ನ ಅಂತ ಹೇಳ್ಬೋದು, ನಮ್ಮೆಲ್ಲರ ರತ್ನ ಅಂತ ಹೇಳಿದ್ರು ತಪ್ಪಾಗಲಾರದು. ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ. ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ. ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿಲ್ಲು, ಮಾನದಿಂದಲಿ ಕಾಯುವ ದೊರೆಗಳನ ಕಾಣೆ. ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿಲ್ಲು, ಮಾನದಿಂದಲಿ ಕಾಯುವ ದೊರೆಗಳನ ಕಾಣೆ. ನೀನೇ ದಯಾ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರ ಭಗವತ್ಪಾದರ ಪರಮಾನುಗ್ರಹದಿಂದ ಶ್ರೀ ವಿದ್ಯಾಪೀಠದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತು ನಡೆದ ಲಕ್ಷಮೋದಕ ಗಣಪತಿ ಹವನದಲ್ಲಿ ಭಾಗಿಸುವಂತಹ ಅವಕಾಶ ನನಗೆ ಸಿಕ್ತು. ಆ ಸಮಯದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಸುಪ್ರಸಿದ್ಧರಾಗಿ ಜನಾನುರಾಗಿಗಳಾಗಿ ಜನರಿಗೆ ಅನೇಕ ವಿಧವಾದಂಥ ಮಾರ್ಗದರ್ಶನವನ್ನು ನೀಡಿ ಅವರ ಸಂಕಟಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿ ಈಗಾಗಲೇ ಹೆಸರುವಾಸಿಯಾಗಿರುವಂಥ ಆನಂದ ಶರ್ಮರು ಅಲ್ಲಿ ಬಂದು ದರ್ಶನ ಮಾಡಿದರು. ಅವರ ವಿನಯ, ಅವರ ಅರಿವು, ಅವರ ಕ್ಷೇತ್ರದಲ್ಲಿ ಅವರಿಗಿರುವಂಥ ವ್ಯಾಪಕತೆ ಇದನ್ನೆಲ್ಲ ನೋಡಿ ಕಂಡು ನನಗೆ ತುಂಬ ಸಂತೋಷವಾಯಿತು. ಈಗಾಗಲೇ ಅವರು 9 ವರ್ಷದಿಂದ ಮಹರ್ಷಿವಾಣಿ ಅನ್ನೋ ಕಾರ್ಯಕ್ರಮದ ಮೂಲಕ ಜನರನ್ನು ತಲುಪ್ತಾರೆ. ಮುಂದೆಯೂ ಸಹ ಇದೇ ಸಂಪರ್ಕದಲ್ಲಿ ಅವರು ಇರ್ತಾರೆ. ಇದರಿಂದ ಅನೇಕ ಜನರಿಗೆ ಅನೇಕ ವಿಧವಾದಂಥ ಸಹಾಯ ಸಿಕ್ಕಿರೋದನ್ನು ನಾನು ಕೇಳಿದ್ದೀನಿ, ಕಂಡಿದ್ದೀನಿ. ಇವತ್ತು ಇವರ ಆಶ್ರಮ ಆನಂದ ಸಿದ್ಧಿಪೀಠಕ್ಕೆ ನಾ ಬಂದು ಬಹಳ ಸುಪ್ರಸನ್ನನಾಗಿದ್ದೀನಿ. ಇಲ್ಲಿಗೆ ಬಂದಾವಾಗ ವಿಶೇಷವಾಗಿ ಇಲ್ಲಿ ಪೂಜೆಗೊಳ್ತಿರುವಂಥ ವಿಶೇಷವಾದ ಭೂವರಾಹ ಸಾಲಿಗ್ರಾಮ ದರ್ಶನವನ್ನು ಮಾಡಿಸಿದರು. ಇಂಥ ಅಪೂರ್ವವಾದ ಸಾಲಿಗ್ರಾಮವನ್ನು ನಾನು ಹಿಂದೆ ನೋಡಿರಲಿಲ್ಲ, ಚಿತ್ರದಲ್ಲೂ ಸಹ ಕಂಡಿರಲಿಲ್ಲ. ಪ್ರಪ್ರಥಮವಾಗಿ ಇಂಥ ಅದ್ಭುತ ಭೂವರಾಹ ಸಾಲಿಗ್ರಾಮ ದರ್ಶನವನ್ನು ಮಾಡಿ ನನಗೆ ತುಂಬ ಸಂತೋಷವಾಗಿದೆ. ದರ್ಶನ ಮಾತ್ರದಿಂದನೇ ಅನೇಕ ಪಾಪಗಳನ್ನು ಸಂಹಾರ ಮಾಡುವಂಥ ಶಕ್ತಿ ನಮ್ಮ ಸಾಲಿಗ್ರಾಮಗಳಿದೆ. ಈ ಸಾಲಿಗ್ರಾಮಗಳಲ್ಲಿ 12 ಸಾಲಿಗ್ರಾಮಗಳು ಸುಪ್ರಸಿದ್ಧ. ವಾಸುದೇವ ಸಾಲಿಗ್ರಾಮದಿಂದ ಹಿಡಿದು ನೃಸಿಂಹ ಸಾಲಿಗ್ರಾಮದವರೆಗೆ ಎಲ್ಲ ಸುಪ್ರಸಿದ್ಧವೆಯ. ಅದರಲ್ಲಿ ಇವತ್ತು ಇಂಥ ವಿಶೇಷವಾದ ಭೂವರಾಹ ಸಾಲಿಗ್ರಾಮ ದರ್ಶನವನ್ನು ಮಾಡಿದ್ದು ನನಗೆ ತೃಪ್ತಿಯನ್ನು ಕೊಟ್ಟಿದೆ. ಈ ಆನಂದ ಸಿದ್ಧಿಪೀಠಕ್ಕೆ ಬಂದು ನನಗೆ ಎಂಥ ಆನಂದ ಸಿಕ್ಕಿದೆ ಅಂತಂದರೆ, ಈ ಆನಂದ
ಮತ್ತು ಎಲ್ಲ ಜನರಿಗೂ ಸಹ ಇನ್ನೂ ಹೆಚ್ಚಿನ ರೀತಿಯಿಂದ ಸಿಗಬೇಕು. ಅದಕ್ಕೋಸ್ಕರ ಈ ಸಿದ್ಧಿಪೀಠಕ್ಕೆ ಎಲ್ಲರೂ ಬಂದು ಭೂವರಾಹ ಸಾಲಿಗ್ರಾಮದ ದರ್ಶನವನ್ನು ಮಾಡಿ ಅಭೀಷ್ಟ ಸಿದ್ಧಿಯನ್ನು ಪಡ್ಕೋಬೇಕು. ಆನಂದ ಶರ್ಮರ ಮಾರ್ಗದರ್ಶನದಿಂದ ತಮ್ಮ ಸಮಸ್ಯೆಗಳ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದು ನನ್ನ ಬಯಕೆ. ಆಶ್ರಮ ಇನ್ನೂ ಅಭಿವೃದ್ಧಿ ಪಥದತ್ತ ಸಾಗಲಿ, ಜನರಿಗೆ ಇದರಿಂದ ಮಾರ್ಗದರ್ಶನ ಸಿಗಲಿ ಅಂಥೇಳಿ ಹಾರೈಸ್ತಾ, ಈ ಆಶ್ರಮದ ಇನ್ನೂ ಹೆಚ್ಚಿನ ಉತ್ಕರ್ಷ ಮುಂದುವರ್ಕೊಂಡು ಹೋಗಬೇಕು ಅಂದರೆ ಅವರ ವಾರಸುದಾರರು ಸಹ ಇದೇ ಮಾರ್ಗದಲ್ಲಿದ್ದು ತಯಾರಾಗಿರಬೇಕಾಗುತ್ತೆ. ಅಂಥದ್ದೊಂದು ಉದ್ದೇಶ ನನ್ನ ಮನಸ್ಸಿಗೆ ಬಂದಿತ್ತು. ಆದರೆ ಪ್ರತ್ಯಕ್ಷವಾಗಿ ಅವರು ದರ್ಶನ ಮಾಡೋ ಹೊತ್ತಿಗೆ ಅವರ ಪಕ್ಕದಲ್ಲೇ ಇದ್ದಂಥ ಅವರ ಮಗ ಶ್ರೀನಿವಾಸ ಶರ್ಮನ ವಿನಯ, ಅವನ ಭವ್ಯ ವ್ಯಕ್ತಿತ್ವ ಇದನ್ನು ನೋಡಿ ನನಗೆ ಅನ್ನಿಸ್ತಾ ಇತ್ತು. ಇಲ್ಲಿಗೆ ಬಂದ ಮೇಲೆ ಆತನ ಚಟುವಟಿಕೆ ಇದನ್ನೆಲ್ಲ ನೋಡಿ ನನಗೆ ಮನಸ್ಸು ತೃಪ್ತಿಯಾಗಿದೆ. ಯಾಕೆಂದರೆ ತಂದೆ ಆನಂದ ಶರ್ಮರು ತಮ್ಮ ಪರಿಶ್ರಮದಿಂದ ನಿರ್ಮಾಣ ಮಾಡಿದಂಥ ಈ ಆನಂದ ಸಿದ್ಧಿಪೀಠದ ಮುಂದಿನ ಎಲ್ಲ ವಿಧಿವಿಧಾನಗಳನ್ನು ಅನುಸ್ಯೂತವಾಗಿ ಮುಂದುವರಿಸಿಕೊಂಡು ಹೋಗಿ ತಂದೆಗೆ ತಕ್ಕ ಮಗ ಅನ್ನೋ ಸತ್ಕೀರ್ತಿಯನ್ನು ಗಳಿಸಬೇಕು. ಗಳಿಸ್ಲಿಕ್ಕೆ ನಮ್ಮ ಅನುಗ್ರಹ ಆಶೀರ್ವಾದ ಅಮ್ಮನವರು ಸದಾ ಮಾಡಬೇಕು ಅಂಥೇಳಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈಗ ನಾವು ನೋಡ್ತಾ ಇರ್ತೀವಿ, ಗುರು ಶಿಷ್ಯನ ಹೆಂಗೆ ತಯಾರು ಮಾಡ್ದ ಅಂದರೆ ಆ ಶಿಷ್ಯನಿಂದ ಗುರು ಸೋತು ಹೋಗೋದಲ್ಲ, ಆ ಗುರು ಶಿಷ್ಯನಿಂದನೇ ಸೋತು ಹೋಗ್ಬಿಡಬೇಕು. ಆವಾಗ ಮಾತ್ರ ಗುರು ಶಿಷ್ಯನನ್ನು ತಯಾರು ಮಾಡಿದ್ದಾನೆ, ಚೆನ್ನಾಗಿ ತಯಾರು ಮಾಡಿದ್ದಾನೆ ಅನ್ನೋ ಕೀರ್ತಿ ಬರುತ್ತೆ. ಅದೇ ರೀತಿಯಾಗಿ ತಂದೆ ಮಗನಿಗೆ ತನ್ನೆಲ್ಲ ವಿದ್ಯೆಯನ್ನು ಧಾರೆ ಎರೆದು ಕೊಟ್ಟು ಮಗನ ಉತ್ಕರ್ಷ, ಅವನ ಹಿರಿಮೆಯನ್ನು ಹೆಂಗೆ ನೋಡಬೇಕು ಅಂದರೆ ತನಗಿಂತಲೂ ಮುಂದುವರೆದಿದ್ದಾನೆ, ನನಗಿಂತಲೂ ಒಂದು ಹೆಜ್ಜೆ ಮುಂದಿದ್ದಾನೆ ಅನ್ನೋ ಕೀರ್ತಿ ಅವನು ಗಳಿಸಿದವಾಗ. ಅಂಥ ಒಂದು ಶಿಷ್ಯಾದಿಚ್ಛೇತ್ ಪರಾಜಯಂ ಅನ್ನೋ ಹಾಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ತಂದೆಗೂ ಸಹ ಸಂತೃಪ್ತಿಯನ್ನು ಕೊಡುವಂಥ ಮಗನಾಗಲಿ ಅಂಥೇಳಿ ಶ್ರೀನಿವಾಸ ಶರ್ಮನಿಗೆ ಶ್ರೀವಿದ್ಯಾ ಶ್ರೀಮಾತೆ ಅನುಗ್ರಹ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅಮ್ಮನವರ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅರವಿಂದ ಲೋಚನ ನಿನ್ನ ಕಂದನೆಂದೆಣಿಸೋ ಎನ್ನ ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ ಬಂದೆನ್ನ ಕಾಯೋ ಶ್ರೀ ಪುರಂದರ ವಿಠಲನೆ. ಸಂದೇಹವೇಕಿನ್ನು ಸ್ವಾಮಿ ಮುಕುಂದನೆ ಬಂದೆನ್ನ ಕಾಯೋ ಶ್ರೀ ಪುರಂದರ ವಿಠಲನೆ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ. ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನು ಮಾನದಿಂದಲಿ ಕಾಯುವ ದೊರೆಗಳನ ಕಾಣೆ. ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ. ಮಹರ್ಷಿಯವ್ರದ್ದು ನಾವು ಆನಂದ ಗುರೂಜಿಯವ್ರದ್ದು ಭಾಳ ಭಕ್ತಿಯಿಂದ ನೋಡ್ತೀವಿ ರೀ. ಬೆಳಗ್ಗೆ ಪ್ರಸಾರ ಆಗ್ತಕ್ಕಂಥ ಜಿ ಕನ್ನಡದಲ್ಲಿ ಇರ್ತಕ್ಕಂಥ 8 ಗಂಟೆಗೆ ಸ್ಟಾರ್ಟ್ ಆಗ್ತೈತೆ ರೀ. ಆ ಪ್ರೋಗ್ರಾಮ್ ಮಾತ್ರ ಒಟ್ಟು ಮಿಸ್ ಮಾಡಂಗಿಲ್ಲ ರೀ. ಮತ್ತು ಶ್ರೀನಿವಾಸ ಮೂರ್ತಿಯವರು ಭಾಳ ಶರ್ಮಾ ಅವ್ರ ಮಗ ಭಾಳ ಚಂದ ಅವ್ರ ವರ್ಣನೆಯಿಂದ ಹೇಳ್ತಾರೆ ರೀ. ಭಾಳ ಚಂದ ನೊಂದಿರೋ ಮನಸ್ಸಿಗೆ ತೃಪ್ತಿ ಆಗೋ ಹಂಗೆ ಅವ್ರು ಮಾತಾಡ್ತಾರೆ. ಅವ್ರ ಮಾತಿಂದ ಮನಸ್ಸು ತೃಪ್ತಿ ಆಗ್ತೈತೆ ರೀ. ಮತ್ತು ಭಾಳ ಚಂದ ಕೊಡ್ತಾರೆ. ಅವ್ರ ಅನುಷ್ಠಾನದಿಂದ ನನ್ನ ಮಗನಿಗೆ ಗದಗೊಳಗೆ ಇದು ನವೋದಯದ ಸೀಟ್ ಸಿಕ್ತು ರೀ. KSRV ಅಂತ ಹೇಳಿ ಇದು ಸ್ಕೂಲ್ ಐತ್ರಿ. 9th ಸ್ಟ್ಯಾಂಡರ್ಡಿಗೆ ಅವನಿಗೆ ಸೀಟ್ ಸಿಕ್ತು ರೀ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ವಜ್ರ ವೈಢೂರ್ಯ ಇದ್ದಂಗೆ ಶ್ರೀನಿವಾಸ ಶರ್ಮಾ ಅವರು ಮತ್ತು ಆನಂದ ಗುರೂಜಿ ಅವರು ಭಾಳ ಚಂದ ರೀಪ್ಪ. ಅವ್ರ ಬಗ್ಗೆ ಹೇಳೋಕೆ ಪದಗಳು ಸಾಲದು ನೋಡ್ರಿಪ್ಪ, ಅಷ್ಟು ಚಲೋ ನೋಡ್ರಿಪ್ಪ. ಅವ್ರ ಮಾತು ಕೇಳೇ ನಾನು ಒಂಥರ ಬದುಕಿನೊಳಗೆ ಸ್ಫೂರ್ತಿ ತೊಗೊಂಡಿದ್ದೀನಿ ರೀ. ಆ್ಯಕ್ಚುಲಿ ನಂದು ಸ್ವಲ್ಪ ಕಷ್ಟ ಐತ್ರಿ, ಅದೆಲ್ಲ ಹೇಳೋಕ್ಕಾಗಲ್ಲ ರೀ, ಕಷ್ಟನೇ ಈ ಟೈಮ್ನೊಳಗೆ. ಆದರೆ ಅವ್ರ ಮನಸ್ಸಿಂದ ಏನು ಅವರು ಹೇಳಿದ್ರು ಆ ಒಂದು ನಾವು ಮಾತುಗಳನ್ನ ಕೇಳಿ ನಮಗೆ ಸ್ಫೂರ್ತಿ ಬರ್ತೈತೆ ರೀ ಜೀವನದೊಳಗೆ. ಇಲ್ಲಿ ಆನಂದ ಗುರೂಜಿಯವರ ಆಶ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ಸಾಕ್ಷಾತ್ ಭೂಲೋಕದ ವೈಕುಂಠಕ್ಕೆ ಬಂದಂತಹ ಅನುಭವ ಆಗ್ತಾಯಿದೆ. ಇಲ್ಲಿ ಭೂವರಾಹ ಸ್ವಾಮಿಯ ದರ್ಶನವನ್ನು ಮಾಡಿ ನಮ್ಮ ಜೀವನ ಪಾವನ ಆಯಿತು ಅಂತ ಹೇಳೋಕ್ಕೆ ತುಂಬ ಹರ್ಷ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಿ ಟಿ ವಿಯಲ್ಲಿ ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ನಾನು ಒಂದು ದಿವಸ ನೋಡ್ತಾ ಇದ್ದೆ.
ಅದರಲ್ಲಿ ಹಿಮಾಲಯ ಪರ್ವತದಲ್ಲಿ ಒಂದು ಅವ್ರದ್ದು ಈಶ್ವರ ಲಿಂಗ ಪೂಜೆ ಇತ್ತು ಸರ್. ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು ನಾನು ಅವ್ರಿಗೆ ದರ್ಶನ ಮಾಡಬೇಕಲ್ಲ ಅಂಥೇಳಿ. ಆ ದರ್ಶನವನ್ನು ನಮ್ಮ ಫ್ರೆಂಡ್ ಅವರು ಕುಮಾರ್ ಹದ್ಲಿಯವರು ಅಂತೇಳಿ, ನಮಗೆ ಗೊತ್ತಿಲ್ಲ ಸರ್, ಇವತ್ತು ಬಂದ ಮೇಲೆ ದರ್ಶನ ಬೆಳಗ್ಗೆ ಮಾಡಿದ ಮೇಲೆ ನಂಗೆ ಗೊತ್ತು ನಾನು ಆನಂದ ಗುರೂಜಿಯವ್ರ ದರ್ಶನಕ್ಕೆ ಬಂದಿದ್ದೆ ಅಂತೇಳಿ. ಅದಕ್ಕೆ ಇವತ್ತು ಅದೊಂದು ಸಾಲಿಗ್ರಾಮದ ಪೂಜೆಯನ್ನು ಇದೆಲ್ಲ
ಊರ ಕಡೆಯಿಂದ ಜನ ಎಲ್ಲ ಬಂದಿದ್ದಾರೆ. ದೇವರ ಕೃಪೆ ಪ್ರತಿಯೊಬ್ಬರ ಮೇಲೆ ಆಗಲಿ, ನಿರಂತರವಾಗಿ ನಡೀಲಿ ಸ್ವಾಮಿಯ ಸೇವೆ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮಳೆ ಬೆಳೆ ಪ್ರತಿಯೊಂದು ಒಳ್ಳೆಯದಾಗಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಪದನ ಅರ್ಥ ಎಲ್ರಿಗೂ ಆಗಲಿ. ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರಲ್ಲ. ಕೆಲವೊಂದು ಈ ಗುರುಜಿ ಅವರು ಸಣ್ಣ ಸಣ್ಣ ವಿಚಾರ ಮನೆಯಲ್ಲಿ ಒಂದು ಸಂಸಾರದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನೆಲ್ಲ ಹೇಗೆ ನಿವಾರಿಸ್ಕೋಬೇಕು ನಾವು ಅನ್ನೋದನ್ನ ತಂತ್ರಸಾರ ಮೂಲಕ ನಮಗೆ ಹೇಳ್ತಾರೆ. ಅದನ್ನೆಲ್ಲ ಚಾಚು ತಪ್ಪದೆ ನಮ್ಮ ಮನೇಲಿ ಮಾಡ್ತಾರೆ. ಇಲ್ಲಿಗೆ ಬರಲೇಬೇಕು ಅಂತ ಬೆಳಗ್ಗೆಯಿಂದನೂ ಹೊರಟು ಬಂದಿದ್ದು. ಈ ಸನ್ನಿಧಿ ಎಲ್ಲ ತುಂಬ ಚೆನ್ನಾಗಿದೆ. ಗುರುಜಿಯವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ನಮಗೆಲ್ಲ ಆಶೀರ್ವಾದ ಮಾಡಿದ್ರು. ಈಗ ಮಹರ್ಷಿ ವಾಣಿ ಕಾರ್ಯಕ್ರಮ 9 ವರ್ಷ ತುಂಬಿದೆ. ಹೀಗೆ ಇದು ಇನ್ನೂ ಜಾಸ್ತಿ ವರ್ಷ ಹೀಗೆ ಮುಂದೂಡಬೇಕು. ಈಗ ಅವ್ರ ಮಗ ಬಂದಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಇದು ಹೀಗೆ ನಡೀತಾ ಹೋಗಬೇಕು. ಆಮೇಲೆ ನಮಗೆಲ್ಲ ವಿಚಾರಗಳು ಅರ್ಥಪೂರ್ಣವಾಗಿ ನಮ್ಗೆ ಅವ್ರು ಅರ್ಥ ಮಾಡಿಸ್ಬೇಕು. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಲ್ಲರೂ ಈ ಸನ್ನಿಧಿಗೆ ಬಂದು ಒಂದು ಸಾರಿ ನಿಮ್ಮ ದೇವ್ರ ದರ್ಶನ ಮಾಡಿಕೊಂಡು ಗುರುಜಿಯವ್ರ ದರ್ಶನ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀನಿ. ಆನಂದ ಸಿದ್ಧಿಪೀಠದಲ್ಲಿ ಭೂವರಾಹ ಸ್ವಾಮಿ ಸಾಲಿಗ್ರಾಮದ ಪೂಜೆ ಈ ಸಂಧ್ಯಾ ಸಮಯದಲ್ಲಿ ವಿಶೇಷವಾಗಿ ನಡೆಯಿತು. ಸಂಧ್ಯಾ ಸಮಯ ವಿಷ್ಣುವಿಗೆ ಪ್ರೀತಿಕರವೂ ಆಗಿದೆ. ಯಾಕೆಂದರೆ ಶಿವನಿಗೆ ಪ್ರದೋಷ ಪೂಜೆ ವಿಶೇಷವಾಗಿ ಸಂಧ್ಯಾ ಸಮಯದಲ್ಲೇ ನಡೆಯುತ್ತೆ. ಆದರೆ ಭಗವಾನ್ ಮಹಾವಿಷ್ಣು ನರಸಿಂಹಾವತಾರವನ್ನು ತಾಳಿದ್ದು ಇದೇ ಸಂಧ್ಯಾ ಸಮಯವಾದ್ದರಿಂದ ಸಂಧ್ಯಾ ಸಮಯದಲ್ಲಿ ಮಹಾವಿಷ್ಣುವಿಗೂ ಸಹ ವಿಶೇಷವಾದ ಪೂಜೆಗೆ ಪ್ರಶಸ್ತ ಅವಕಾಶ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಈ ಆನಂದ ಸಿದ್ಧಿಪೀಠದಲ್ಲಿ ಆಶ್ರಮದಲ್ಲಿ ವಿಧಿವತ್ತಾಗಿ ಭೂವರಾಹ ಸ್ವಾಮಿ ಸಾಲಿಗ್ರಾಮದ ಪೂಜೆ ಸಂಪನ್ನವಾಗಿದೆ. ಈ ಭೂವರಾಹ ಸಾಲಿಗ್ರಾಮದ ವಿಶೇಷವೇನು ಅಂದರೆ ಅವರವರ ಕೋರಿಕೆಗಳನ್ನು ಈಡೇರಿಸೋದು ಇದು ಮುಖ್ಯವಾಗಿರುತ್ತೆ. ಇಂಥ ವಿಶೇಷ ಪೂಜೆಯನ್ನು ಇವತ್ತು ಆನಂದ ಸಿದ್ಧಿ ಪೀಠದಲ್ಲಿ ನೆರವೇರಿಸಿ ಸ್ವಾಮಿಯ ದರ್ಶನವನ್ನು ಮಾಡಿದ್ದು ನನಗೆ ತುಂಬ ಸಂತೋಷವಾಗಿದೆ. ಈ ಎಲ್ಲದಕ್ಕೂ ಏರ್ಪಾಡು ಮಾಡಿಕೊಟ್ಟಿದ್ದು ಆನಂದ ಶರ್ಮರು ಅವರ ಪರಿವಾರ. ಈ ಪೂಜಾ ವಿಧಾನದಿಂದ ಸಮಸ್ತ ಜನರಿಗೂ ಸಹ ಪ್ರತ್ಯಕ್ಷ ದರ್ಶನ ಮಾಡದವರಿಗೆ ಮತ್ತು ವಾಹಿನಿಯ ಮೂಲಕ ದರ್ಶನ ಮಾಡ್ತಿರೋರಿಗೆ, ದರ್ಶನ ಮಾಡಲಿಕ್ಕೆ ಬರೋವರಿಗೆ ಎಲ್ರಿಗೂ ಸಹ ಸಕಲ ವಿಧವಾದಂಥ ಮಂಗಲ ಉಂಟು ಮಾಡಲಿ. ಅದೇ ರೀತಿಯಾಗಿ ಭೂವರಾಹ ಸಾಲಿಗ್ರಾಮದ ಪೂಜಾ ವೈಭವದಿಂದ ಭೂಲೋಕಕ್ಕೆ ಮಂಗಲವಾಗಲಿ ಅಂಥೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸಿ ಭೂವರಾಹ ಸ್ವಾಮಿಯ ಕೃಪೆಗೆ ಎಲ್ರಿಗೂ ಪಾತ್ರರಾಗಲಿ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತೀನಿ.
ದಿನ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, ನಾನು 9:00ವರೆಗೂ ನೋಡ್ತೀನಿ. ಆಮೇಲೆ ನಮ್ಮದು ಜಾತಕ ಎಲ್ಲ ಹೇಳ್ತಾರೆ. ನಾನು ಭಾಳದಿಂದ ಸ್ವಾಮಿನ ನಾನು ಫಾಲೋ ಮಾಡ್ತೀನಿ. 5 ವರ್ಷದಿಂದ 6 ವರ್ಷದಿಂದ ಗುರುಜಿ ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ನಮಗೆ ಪ್ರತಿದಿನ ನೋಡ್ತೀವಿ, ಒಂದಿನ ಕೂಡ ಮಿಸ್ ಮಾಡಿದೆ. ನಮಗೆಲ್ಲ ಒಳ್ಳೆಯದಾಗಿದೆ. ಡಿಸ್ಟಿಕ್ ನರ್ಸಿಂಗ್ ಆಫೀಸರ್ ಬಾಗಲಕೋಟೆ. ನಾನು ಜಿ ಕನ್ನಡದ ಆನಂದ ಗುರುಜಿಯವ್ರದ್ದು ಯಾವತ್ತೂ ಎಂದು ಶುರು ಆಗಿದೆ ಅಂದಿನಿಂದನೂ ನೋಡ್ತಾ ಬಂದಿದ್ದೀನಿ. ನಾ ಡ್ಯೂಟಿಗೆ ಹೋಗಬೇಕಾದ್ರೂ ಸಹಿತ ನಮ್ಮದು ಫಸ್ಟ್ ಬರೋದೇ ರಾಶಿ ಮೇಷರಾಶಿ. ಬಸ್ ಮೇಷರಾಶಿ ನಾನು ನಂದು ಕೇಳ್ಕೊಂಡೇ ನಾನು ಹೊರಗೆ ಹೋದಾಗ ನನ್ನ ಒಂದು ಇರ್ತಕ್ಕಂಥ ಎರಡೂ ಮೇರು ಚಕ್ರಗಳನ್ನು ಅಂದರೆ ಮೇಲ್ಭಾಗದಲ್ಲೊಂದು ತಳಭಾಗದಲ್ಲೊಂದು ಈ ಪ್ರಕಾರ ಚಕ್ರ ಇರ್ತಕ್ಕಂಥದ್ದು. ಇದು ಯಾರೊಬ್ಬ ಮನುಷ್ಯ ಮಾಡ್ತಕ್ಕಂಥದ್ದಲ್ಲ. ಈ ಒಂದು ಸಾಲಿಗ್ರಾಮ ಶಿಲೆಯನ್ನು ಅದನ್ನು ಕೊರಿತಕ್ಕಂತಹದ್ದು ಒಂದು ಹುಳ. ಇದು ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂತಹದ್ದು. ವಿಗ್ರಹವನ್ನು ಮಾಡುವಂತಹದ್ದು ಒಬ್ಬ ಶಿಲ್ಪಿ, ಆಚಾರ್ಯರು ವಿಗ್ರಹ ಮಾಡ್ತಾರೆ. ಆದರೆ ಇದನ್ನು ಯಾರೂ ಮಾಡೋದಲ್ಲ, ಇದಕ್ಕೆ ಆಕಾರ ಕೊಡೋದಲ್ಲ. ಇದು ಸ್ವಯಂಭೂ, ಇದು ಸ್ವಯಂ ತಾನಾಗಿ ಜನಿಸ್ತಕ್ಕಂಥದ್ದು. ಇದನ್ನು ಇಂಗ್ಲೀಷಲ್ಲಿ ಫಾಜಲ್ ಅಂತ ಹೇಳ್ತಾರೆ. ಇದು ತುಂಬ ದೊಡ್ಡದಾದಂಥ ವೃಕ್ಷ, ಒಂದು ಬೃಹತ್ ಮಟ್ಟದ ವೃಕ್ಷವಾಗಿದ್ದು ದೊಡ್ಡದಾದಂಥ ಒಂದು ಬಂಡೆ ಇದ್ದು ಕಾಲಕ್ರಮೇಣ ಅದರ ಮೇಲೆ ಮಳೆ ಬಿದ್ದು ಅದೆಲ್ಲ ಕರಗಿ ಅದು ಸಂಪೂರ್ಣ ತನ್ನ ಗಟ್ಟಿ ಆದರೆ, ಅಂದರೆ ಸಾಮಾನ್ಯ ಹೇಳ್ತಾರಲ್ಲ ಸಾವಿರಾರು ಹುಳಿಪೇಟು ತಿಂದರೆ ಒಂದು ವಿಗ್ರಹ ಅಂತ, ಹಾಗೆ ಎಷ್ಟೋ ವರ್ಷಗಳ ಕಾಲ ಆ ಮಳೆ ಗಾಳಿ ಬಿಸಿಲು ಬಿದ್ದು ಪಂಚಭೂತಗಳಲ್ಲಿ ತನ್ನದೇ ಆದ ಶಕ್ತಿ ಬಂದ ಮೇಲೆ ಈ ಪ್ರಕಾರವಾದಂಥ ಒಂದು ಸಾಲಿಗ್ರಾಮ ಆಗುತ್ತೆ ಎಂಬತಕ್ಕಂಥದ್ದು ಆಧಾರ. ಹಾಗಾಗಿ ಅಪರೂಪವಾದಂತಹ ಈ ಸಾಲಿಗ್ರಾಮವನ್ನು ದರ್ಶನ ಮಾಡ್ತಕ್ಕಂಥದ್ದು, ಈ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಮನೆಗೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಈ ಅಭಿಷೇಕ ಸ್ವಾಮಿಗೆ ಅಭಿಷೇಕ ಆಗಿ ಅಲಂಕಾರ ಆಗಿ ಅರ್ಚನೆ ಆಗುವಾಗ ನೀವು ಮನೆಯಿಂದ ತಂದಿರತಕ್ಕಂಥ ಮಣ್ಣನ್ನು ನಿಮ್ಮ ಬಲಹಸ್ತದಲ್ಲಿ ಸ್ವಾಮಿಗೆ ತೋರಿಸಿ ಅರ್ಚನಾ ಸಮಯದಲ್ಲಿ. ಅದಾದಮೇಲೆ ಅಭಿಷೇಕದ ಮಹಾತೀರ್ಥವನ್ನು ಅಲ್ಲಿ ಹೊರಗಡೆ ಇಟ್ಟಿರ್ತೀವಿ. ಪ್ರತಿಯೊಬ್ಬರು ನಿಮ್ಮ ಮನೆಗೆ ಅಭಿಷೇಕ ತೀರ್ಥ ತಗೊಳ್ಳಿ.
ಅಭಿಷೇಕದ ತೀರ್ಥವನ್ನು ತೆಗೆದುಕೊಂಡು 9 ದಿನಗಳ ಕಾಲ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ತೀರ್ಥವನ್ನು ಪ್ರತಿದಿನ ಬೆಳಿಗ್ಗೆ ಒಂದು ಉದ್ಧರಣೆ ತೊಗೊಳ್ಬೋದು. 72,000 ನರನಾಡಿಗಳಿಗೂ ಅನಾರೋಗ್ಯ ಸಮಸ್ಯೆ ದೂರ ಆಗುತ್ತೆ. ಯಾಕೆಂದರೆ ಇದು ಮೆಡಿಕಲಲ್ಲಿ ಸಹಿತ ಇದು ಪ್ರೂವ್ ಆಗಿರ್ತಕ್ಕಂಥದ್ದಿದೆ, ಸೈಂಟಿಫಿಕ್ ಆಗೂ ಸಹಿತ ಆರೋಗ್ಯಕ್ಕೂ ಬರ್ತಕ್ಕಂಥದ್ದಕ್ಕೆ ಸಾಲಿಗ್ರಾಮ ತೀರ್ಥ ಅಷ್ಟು ಪವರ್ ಇರ್ತಕ್ಕಂಥದ್ದು. ಇಂತಹ ಒಂದು ಬೃಹತ್ ಮಟ್ಟದ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಸ್ವಾಮಿಗೆ ಅಭಿಷೇಕ ಮಾಡೋಣ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ. ಒಮ್ಮೆ ನಿಮ್ಮ ಎರಡೂ ಕೈಗಳನ್ನು ಎಲ್ಲ ಮೇಲೆತ್ತಿ, ಎರಡೂ ಕೈಗಳ ಮೇಲೆತ್ತಿ. ಗೋವಿಂದ 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 ಗೋವಿಂದ. ನಾವು ಸಂಪೂರ್ಣವಾಗಿ ಶರಣಾಗತರಾದರೆ ಆಗ ಭಗವಂತ ನಮಗೆ ಒಲಿತಾನೆ ಅಂತಕ್ಕಂಥದ್ದು. ನಮ್ಮ ಹತ್ರ 1 ಕೋಟಿ ಹಣ ಇದೆ ಅಂತೇಳಿ ನಾನು ಬೃಹತ್ ಮಟ್ಟದ ಪ್ರಧಾನ ಸೇವೆ ನಾನು ಮಾಡ್ತೀನಿ, ಇವತ್ತಿಷ್ಟೆಲ್ಲ ಪದಾರ್ಥಗಳನ್ನು ನಾನೊಬ್ಬರೇ ತಂದು ಕೊಡ್ತೀನಿ ಅಂದರೆ ಅದಲ್ಲ. ದೇಹವನ್ನು ದಂಡಿಸಿ ಭಗವಂತನ ಸೇವೆ ಮಾಡಿದ್ರೆ ಅದು ಸೇವೆ ಅಂತ ಹೇಳ್ತಾರೆ. ಇದು ನಾನೊಬ್ಬ ಹೇಳೋ ಮಾತಲ್ಲ, ದಾಸ ದಾಸರು ಎಲ್ಲರೂ ಹೇಳಿರೋ ಮಾತು. ಭಗವಂತನ ಮುಂದೆ ನನ್ನ ಸ್ಥಿತಿಗತಿಗಳೇನೂ ಇಲ್ಲ, ನಾನು ನಂದು ಇಲ್ಲೇನೂ ಇಲ್ಲ. ಬರಬೇಕಾದ್ರೆ ಬರಿಗೈಲಿ ಬಂದು ಹೋಗ್ಬೇಕಾದ್ರೆ ಬರಿಗೈಲಿ ಹೋಗೋರು ನಾವು. ಆ ಇರೋ 3 ದಿವಸ ಅವನು ಏನು ಸಂಪತ್ತನ್ನು ಕೊಟ್ಟಿದ್ದಾನೆ 4 ಜನ ಹಂಚ್ಕೊಂಡು ತಿನ್ನಬೇಕು, ನೆಮ್ಮದಿ ಬೇಕು. ಆ ನೆಮ್ಮದಿಯನ್ನು ಭಗವಂತ ನಮಗೆ ದಯಪಾಲಿಸಬೇಕು. ಹಾಗಾಗಿ ಭೂವರಹ ಸಾಲಿಗ್ರಾಮದ ಮುಂದೆ ನಿಂತು